ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಇಂದು ಕರ್ನಾಟಕ ಜನಜಾಗೃತಿ ಸಮಿತಿ ವತಿಯಿಂದ ಕರ್ತವ್ಯದ ಅಡಿಯಲ್ಲಿ ಬೇಜವಾಬ್ದಾರಿ ನಿರ್ಲಕ್ಷ್ಯತೆಯನ್ನು ತೋರುತ್ತಿರುವ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಸೆಕ್ಷನ್ 2 ಕಾಯ್ದೆ 1971ರ ನಿಯಮ ಉಲ್ಲಂಘನೆ ಪ್ರಕಾರ ಕಾನೂನು ಕ್ರಮ ಕೈಗೊಳ್ಳದೆ ಅವರನ್ನು ಬೆಂಬಲಿಸುತ್ತಿರುವ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯಿತಿ ಲಿಂಗಸೂರು ರವರ ವಿರುದ್ಧ ಕ್ರಮ ಜರುಗಿಸಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ಅಮಾನತು ಮಾಡಲು ಇಂದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಧರಣಿ ಸತ್ಯಾಗ್ರಹದಲ್ಲಿ ಕರ್ನಾಟಕ ಜನಜಾಗೃತಿ ಸಮಿತಿಯ ಸಂಸ್ಥಾಪಕರಾದ ಪಿ ಏಸಪ್ಪ ಪತ್ನಾಳ್, ರಾಜ್ಯಾಧ್ಯಕ್ಷರಾದ ಹುಲಗಪ್ಪ ಸೈದಾಪುರ, ವಿಭಾಗೀಯ ಅಧ್ಯಕ್ಷರಾದ ಮಾರೇಶ್ ಭಂಡಾರೆ, ವಿಭಾಗೀಯ ಉಪಾಧ್ಯಕ್ಷರಾದ ಚಂದ್ರಪ್ಪ ಕವಿತಾಳ, ಜಿಲ್ಲಾಧ್ಯಕ್ಷರಾದ ಸುರೇಶ್ ಕೆ, ಜಿಲ್ಲಾ ಉಪಾಧ್ಯಕ್ಷರಾದ ಚನ್ನಪ್ಪ ರವಿಕುಮಾರ್, ಲಿಂಗಸೂರು ತಾಲೂಕು ಅಧ್ಯಕ್ಷರಾದ ಕಿರಣ್ ಕುಮಾರ್, ಪ್ರದೀಪ್, ಚಿನ್ನಪ್ಪ ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ವರದಿ ರಂಗಪ್ಪ ಬೋವಿ, ಲಿಂಗಸೂರು. ಏನು ಮಾತಾಡ್ಬೇಕು ಸರ್? ಕೊಟ್ಟಿಲ್ಲ, ಲೆಟರ್ ಕೊಟ್ಟಿಲ್ಲ, ಮತ್ತೆ ಅಪಮಾನ ಮಾಡಿದವರಿಗೆ ಎಷ್ಟು ಗಂಟೆ ಒಳಗಂತ ಗೊತ್ತಿದ್ರು. ಆದ್ರೆ ಮತ್ತೆ ಮೂರು ಸರ್, ಭಾರತ ದೇಶದ ಪ್ರಜೆಗಳು ನಾವು ಧ್ವಜಕ್ಕೆ ಅವಮಾನ ಮಾಡಿದ್ರೆ ಡಸ್ಟ್ಬಿನ್ ಒಳಗೆ ಇನ್ನು ಕಣಿ ಕೇಳ್ತಾರಲ್ಲ ನಾವು. ಸಿಡಿ ಮೂಲಕ ಕೊಟ್ಟಿದ್ದೀರಿ, ಅದನ್ನು ಬೇಡ್ರಿ. ಮತ್ತೆ ಟಿವಿ ಚಾನಲ್ ಎಲ್ಲ ಇವರು ಅವ್ರಕ್ಕಿಂತ ಮೇಲೆ ಅಧಿಕಾರ ಅಲ್ಲ, ಅವ್ರಕ್ಕಿಂತ ಕೆಳಗೆ ಇವರು ಅವ್ರಿಗೆ ಎಕ್ಸ್ಪ್ರೆಸ್ ಅವರು ಉತ್ತರ ಕೊಡೋದು ನಮ್ಗೆ. ಮನವಿ ಪತ್ರ ಕೊಡ್ತಾರೆ ಸಮಸ್ಯೆ ಹೋಗಿ ವಿಡಿಯೋ ಒಂದು ಲೆಟರ್ ಕೊಟ್ಟು ಕಣ್ಮುಚ್ಚಿ ಹೋಗಿ ನೀವು ಬಂದ್ರೆ ಅವ್ರು ಇದು ಮಾಡ್ತಾರೆ ಅಂತ ಹೇಳ್ತೀವಿ. ಬರಲ್ಲ ಅವ್ರು ರಾಯಚೂರಾಗ ಆದೇಶ ನೀವು ಸುಮ್ಮನೆ ಕಾಟಾಚಾರಕ್ಕೆ ಪಿಡಿಒ ಮೇಡಮ್ ಲೆಟರ್ ಕೊಟ್ಟಿರಿ ಅಂತ ತಂದಿಟ್ಬಿಟ್ರೆ ಹೆಂಗೆ ಸರ್ ಇದೆ? 24 ಗಂಟೆ ಅಮಾನತ್ ಮಾಡ್ಬೇಕು ಗೊತ್ತೈತೆ. ಇನ್ನು ನೀವು ಹೆಂಗೆ ಯಾವ ಥರ ಮಾತಾಡ್ತೀರಿ? ಇವರಿಗೆ ಅದು ಅರ್ಥಿಲ್ಲ ಬಿಡ್ರಿ, ಇವರಿಗೆ ಪವರ್ ತಿಳಿಸ್ತೀವಿ. ನಮ್ಮ ನೀವೇ ಸ್ವಲ್ಪ ಥಿಂಕ್ ಮಾಡಿ. ಮೇಲಧಿಕಾರಿಯಾಗಿ ತಲೆ ಅಧಿಕಾರಿಗೆ ಇದು ಕೊಡ್ತಾನೆ, ನೋಟಿಸ್ ಕೊಡ್ತಾನೆ, ಮತ್ತೆ ತಿಳ್ಕೊಂಡಿರಿ. ಮತ್ತೆ ಸ್ವಲ್ಪ ಕಾಮನ್ ಸೆನ್ಸ್ ಬೇಡ್ರಿ. ಇವರು ಪ್ರಭಾರಿ, ಇವರು ಪ್ರಭಾರಿ, ಇದು ನಾವು ಏನಿಲ್ಲ ಅವರು ತಾಲೂಕ್ ಪಂಚಾಯತ್ ಅಲ್ಲ ಸರ್, ಯೋಚನೆ ಮಾಡಕ್ಕೆ ಟೈಮೇ ಬೇಕಾಗಿದ್ದು. ಯಾಕಂದ್ರೆ ಈಗ ಆಯ್ತು ಬಿಡ್ರಪ್ಪ, ಈಗ ಕೂಡ ನಾವು ಮಾತಾಡೋಣ. ಮಾತಾಡ
ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಸರ್, ಅದಕ್ಕೇನು ಲೆಟರ್ ಮಾಡಿದ್ರು? ದಾಖಲಾತಿಗಳು ನಾವು ಕೊಟ್ಟಿವಿ ಅವರಿಗೆ ಮಾಹಿತಿ ಕೊಟ್ಟಿಲ್ಲ, ಅದು ಯಾವುದು ಉತ್ತರ ಕೊಟ್ಟಿಲ್ಲ ಅವರು. ಎದಕ್ಕೆ ಸರ್ ಅದು? ಮತ್ತೆ ಏನು ಕ್ರಮ ತಗೊಂಡಿರಿ ಸರ್? ಕೊಟ್ಟಿಲ್ಲ ಅಂದ್ರೆ ಲಿಂಕ್ ಇದು ಅಲ್ಲ ನಿಮ್ದು ಮನೆಗೆ ಇಟ್ಕೋಬೇಕು, ಇಲ್ಲಿ ಆಫೀಸ್ನಾಗ ಅಲ್ಲ. ಸಾರ್ವಜನಿಕರ ಇರ್ತದೆ. ಅದಕ್ಕೆ ತಾವೆಲ್ಲ ಸ್ವಲ್ಪ ಅವಕಾಶ ಕೊಟ್ಟರೆ ನಾನು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಏನಿದ್ದಾರೆ ನಮ್ಮ ಎಸ್ ಅವ್ರ ಹತ್ರ ಮಾತಾಡ್ಕೊ ಬಂದಿದ್ದೀನಿ, ನೀವು ರಿಸೀವ್ ಮಾಡ್ಕೊಳ್ಳಿ, ಉಳಿದು ನನ್ನ ಹತ್ರ ಡಿಸ್ಕಸ್ ಮಾಡಿ ನಾನು ಅದೇನಿದೆ ಅದು ಅವ್ರಿಗೆ ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಬೇಕು ಅಂದರೆ ನೀವು ಅವ್ರನ್ನ ಕಸ್ಕೊಬಂದಿರ್ತಾರೆ, ಅದೇ ನೀವು ರಿಸೀವ್ ಮಾಡ್ಕೊಳ್ಳಿ, ಅಕಸ್ಮಾತ್ ಅವ್ರು ಬೇಕೇ ಬೇಕು ಅಂದ್ರೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಅವರು. ನಮಗೂ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ತಮ್ದು ಏನಿದೆ ನಾನು ಬಗೆಹರಿಸ್ಕೊಡ್ತೀನಿ. ಅಲ್ಲ ಎಲ್ಲಿ ತನಕ ಕೊಡ್ಬೇಕು, ನಾವು ನಿಮ್ಗೆ ಕಾಲಾವಕಾಶ ಎಲ್ಲಿ ತನಕ ಕೊಡ್ಬೇಕು? 3 ತಿಂಗಳು ಆಯ್ತು. ಹೆಣ್ಮಕ್ಳು ನಮಗೆ ಮರ್ಯಾದಿಲ್ಲ. ಅಲ್ಲಿ ಬಂದು ನೋಡಿದವ ನೀವು, ನಿಮ್ 5 ನಿಮಿಷ ಬಿಟ್ಟಿಲ್ಲ, ನೀವು ಹಂಗೆ ಓಡ್ಕೊಂಡು ಹೋಗಿದ್ರ. ನೋಡಿದ್ದೀನಿ, ನಮ್ಮ ಇಂಜಿನಿಯರ್ ಕೂಡ ಎಸ್ಟಿಮೇಟ್ ಮಾಡ್ತಾ ಇದ್ದಾನೆ. ಎಸ್ಟಿಮೇಟ್ ನಮ್ಮ ಇಂಜಿನಿಯರ್ ಕೂಡ ಮಾಡಿದ್ದಾನೆ, ಹಾಗಾದ್ರೆ ತರ್ತಾ ಇದ್ದಾನೆ. ನಿಮ್ಮ ಮುಂದೆ ಅದು ಎಷ್ಟಾಗಿದೆ ಎಸ್ಟಿಮೇಟ್ ಕೂಡ ನಿಮ್ಗೆ ಹೇಳ್ತೀನಿ. ಈಗ ಏನ್ ಹೇಳ್ತಿರೋ ಏನ್ ಮಾಡ್ತಿರೋ, ಇವಾಗಂತೂ ನಮ್ಗೆ ಆಗೋವರೆಗೂ ನಾವ್ ಎದ್ದು ಹೋಗಲ್ಲ. ನಮ್ ಕೆಲಸ ಆಗ್ಬೇಕ, ನಾವ್ ಎದ್ದು ಹೋಗ್ಬೇಕು. ಎಲ್ಲಿವರೆಗೂ ನಿಮ್ಗೆ ನಾವ್ ಇಂದ ಕಲೆ ಹೋಗ್ಬೇಕು. ನಮ್ಗೆ ಮಕ್ಕಳು ಮರಿ ಮನಿ ಏನಿಲ್ಲ, ನಂಗೆ ಬಂದು ಕೂತ್ಕೊಂಡಿವಿ ಇವಾಗ.